Feel the waves cut through me, hypnotized by the sounds I'm breathing in. Hold tight, chemicals collide. Hold tight, hold tight. Dripping lights paint the skies, all because of you. Dripping lights paint the sky. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಮ್ ನೋಡಿ 1:20. ಸೊ 1 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಎದ್ದು ಬ್ರಷ್ ಎಲ್ಲ ಮಾಡಿ ಈಗ ಸ್ನಾನಕ್ಕೆ ಹೊರಡಬೇಕು. ಯಾವತ್ತೂ ನಾನು ಇಷ್ಟೊತ್ತಲ್ಲಿ ಸ್ನಾನನೇ ಮಾಡಿಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲಸ, ಬಿಸ್ನೆಸ್. ಸೊ ಟೈಟಲಲ್ಲೇ ನೋಡೇ ಗೊತ್ತಾಗಿರುತ್ತೆ. ಸೊ ಹೌದು, ಗ್ರೂಪ್ ಟೂರ್ಗೆ ಹೊರಟಿರೋದು. ಟೀ ಶರ್ಟು. ಸೊ ಈಗ ರೆಡಿಯಾಗಿದ್ದೀನಿ. ಪ್ರಕುಲ್ ನೋಡಿ ಇವಾಗ ಎದ್ದ, ಸ್ನಾನಕ್ಕೆ ಓಡಿಸ್ತಿದ್ದೀನಿ. ನಾನು ಫುಲ್ ರೆಡಿ ಆದಮೇಲೆ ಅವ್ನು ಎಬ್ಸ್ತಿದ್ದೀನಿ. ಗಾಡಿ ಹೊರಟಿದೆ. ಸೊ ಗುಬ್ಬಿಯಿಂದ ಬರಬೇಕು ಟಿ ತುಮಕೂರು ಗಾಡಿ. ಸೊ ಹೇಗಿದೆ? ಚೆನ್ನಾಗಿದೆ ಅಲ್ಲ? ಇದಕ್ಕೆ ಶೂಸ್ ಹಾಕ್ಕೋತೀನಿ, ಏನಕ್ಕಂದರೆ ಮತ್ತೆ ಶೂಸ್ ಇಲ್ಲ ಅಂದರೆ ಫುಲ್ ಟ್ಯಾನ್ ಆಗುತ್ತೆ ಕಾಲೆಲ್ಲ, ಹಂಗಾಗಿ ಹೋಗು ಬೇಗ, ಟೈಮ್ ಆಗ್ತಿದೆ. ಸೊ ಲಶಿಕಾನ ತಂಗಿ ರೂಮಲ್ಲಿ ಮಲಗಿಸಿದ್ದೀನಿ ನಾನು ಪ್ರಕುಲ್ ಇಬ್ಬರು ಹೋಗ್ತಾ ಇರೋದ್ರಿಂದ ಸೊ ಒಂಥರ ಫಸ್ಟ್ ಗ್ರೂಪ್ ಟೂರ್. ಅಂದರೆ ಗ್ರೂಪ್ ಟೂರ್ಸ್ ಆಲ್ರೆಡಿ ಆಗಿದೆ, ಬಟ್ ನಾನು ಹೋಗಿರಲಿಲ್ಲ, ಅವರೇ ಹೋಗಿದ್ದರು. ಸೊ ಹಾಗಾಗಿ ಇದು ನಾನು ಹೋಗ್ತಿರೋ ಅಂಥದ್ದು ಫಸ್ಟ್ ಗ್ರೂಪ್ ಟೂರ್ ಅಂತಲೇ ಹೇಳ್ಬೋದು. ಸೊ ಈ ಹಿಂದೆ ಇಬ್ಬರು ಕಸ್ಟಮೈಸ್ಡ್ ಆಗಿ ಅವರೇ ಹೋಗಿದ್ದರು. ಇನ್ನು ಬೆಳಗ್ಗೆ ನಾನು ಗುಬ್ಬಿಯಿಂದ ಗಾಡಿ ಬರೋದು. ಸೊ ಗುಬ್ಬಿ ಡ್ರೈವರ್ದು ಆ್ಯಕ್ಚುಲಿ. ಹಂಗಾಗಿ ಅಲ್ಲಿ ಬರುತ್ತೆ, ಇನ್ನೇನು ಹತ್ರ ಇದೆ ಅಂದಾಗ ನಾನೆಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಹೂವು, ತೆಂಗಿನಕಾಯಿ, ಊದುಗಡ್ಡಿ ಎಲ್ಲ ಪೂಜೆ ಮಾಡೋದಕ್ಕೆ, ನಿಂಬೆಹಣ್ಣು ಇದನ್ನೆಲ್ಲ ಇಟ್ಟು ಹಾರ ತಂದಿದ್ದೆ ನಾನು. ಇದು ಮಂಡಿಪೇಟೆಗೆ ಹೋಗ್ಬಿಟ್ಟು ಒಂದು ಹಾರ ತಂದಿದ್ದೆ. ಸುಗಂಧರಾಜ ಫುಲ್ಲು ಸಖತ್ತು ಘಮ್ ಅಂತ ಬರ್ತಾಯಿತ್ತು. ಇನ್ನೇನು ಅಷ್ಟರೊಳಗೆ ಟಿ ಕೂಡ ಬಂತು. ನೋಡಿ ಹೇಗೆ ಮಿಂಚಿಂಗ್ ಬರ್ತಿದೆ, ಒಳ್ಳೆ ಜಿಗಿ ಥರ. ನಾನು ಫಸ್ಟ್ ಟೈಮ್ ಟಿ ನೋಡಿದ್ದೀನಿ, ಬಟ್ ಯಾವತ್ತೂ ಟ್ರಾವೆಲ್ ಮಾಡಿಲ್ಲ. ಟ್ರೈನು, ಫ್ಲೈಟು, ಕಾರು ಇವೇ ಜಾಸ್ತಿ, ಅದರಲ್ಲೇ ಜಾಸ್ತಿ ಕಾರೇ. ಹಂಗಾಗಿ ನಾನು ಯಾವತ್ತೂ ಟಿಲಾಗಿರ್ಬೋದು ಇದರಲ್ಲೆಲ್ಲ ಹೋಗೇ ಇಲ್ಲ. ಕಾಲೇಜಲ್ಲಿ ಇದ್ದಾಗ ನಾವು ಬಸ್ಸಲ್ಲಿ ಹೋಗಿದ್ವಿ ಅಷ್ಟೇ, ಒಂದು ಸಲ ಟ್ರಿಪ್ ಹಾಕಿದ್ದಾಗ 4 ದಿನ ಅಷ್ಟೇನೇನಿಲ್ಲ. ಸೊ ಹಾಗಾಗಿ ಟಿ ಕೂಡ ಬಂತು. ಇನ್ನು ನಮ್ಮ ಪ್ರವಾಸದೇನಿದೆ ಅದು ಕೊಟ್ಟಿದ್ದೆ ಅಲ್ಲ ಹಾಕೋಕ್ಕೆ. ಸೊ ಅದಕ್ಕೆ ಸ್ವಲ್ಪ ಬ್ಯಾನರ್, ಈ ಥರ ಫ್ಲ್ಯಾಗ್ ಥರ ಎಲ್ಲ ಮಾಡಿಸ್ಬೇಕು. ಟೈಮ್ ಇರಲಿಲ್ಲ ಆ್ಯಕ್ಚುಲಿ. ಸೊ ನೆಕ್ಸ್ಟು ಇದೇ ಚೆನ್ನಾಗಿರುತ್ತೆ ನಮ್ಮ ಪ್ರವಾಸ ಥರ ಸ್ಟಿಕ್ ಮಾಡೋದಕ್ಕೆ. ಅದಕ್ಕೊಂದು ಲ್ಯಾಮಿನೇಷನ್ ಮಾಡಿಸ್ಬಿಟ್ಟು ಪೇಪರ್ಗೆ ಸ್ಟಿಕ್ ಮಾಡೋಣ ಅಂತ ಅಂದ್ಕೊಂಡೆ. ಈಸಿಯಾಗೂ ಆಗುತ್ತೆ, ಮತ್ತು ಅದನ್ನು ರಿಯೂಸ್ ಕೂಡ ಮಾಡ್ಬೋದಲ್ವ ಲ್ಯಾಮಿನೇಷನ್ ಮಾಡಿದಾಗ. ಇನ್ನು ಟಿ ಮಾತ್ರ ತುಂಬ ಚೆನ್ನಾಗಿತ್ತು. ಒಳಗಡೆ ಎಲ್ಲ ಕ್ಲೀನಾಗಿತ್ತು, ಸೀಟ್ಸ್ ಎಲ್ಲ, ಆಮೇಲೆ ಪುಷ್ ಬ್ಯಾಕ್ ಸೀಟ್ಸ್ ಇದೆಲ್ಲ, ಆಮೇಲೆ ಯಾವುದೇ ಒಂದು ಹರಿದೋಗಿರೋದು ಆ ಥರದ್ದೆಲ್ಲ ಏನಿಲ್ಲ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆಚೆಗಳೂ ಅಷ್ಟೇ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇನ್ನು ಹಾರ ಇತ್ತಲ್ಲ, ಸ್ವಲ್ಪ ಹಾರ ಎಲ್ಲ ಇದನ್ನೆಲ್ಲ ಸ್ವಲ್ಪ ಹಾಕ್ತಿದ್ದಾರೆ ಗಾಡಿಗೆ. ಇನ್ನು ಪೂಜೆ ಮಾಡಿಬಿಟ್ಟು ನಿಂಬೆಹಣ್ಣೆಲ್ಲ ಇಟ್ಟು 4 ಚಕ್ರಕ್ಕೆ ಹೊರಡೋದೆ, ಇನ್ನೇನಿಲ್ಲ. ಅಪ್ಪಮ್ಮ ಕೂಡ ಎದ್ದಿದ್ರು, ಇನ್ನು ತಂಗಿ ಲಶಿಕಾ ಎಲ್ಲ ಮಲ್ಕೊಂಡಿದ್ರು. ಅಷ್ಟೊತ್ತಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು 2:30 ಬಂತು. 2:40 ಹೊರಟ್ಬಿಟ್ವಿ ನಾವು ಅಲ್ಲಿಂದಾನೆ. ಸೊ ಹೇಗಿರುತ್ತೋ ಏನೋ ಗ್ರೂಪ್ ಟೂರ್ ಗೊತ್ತಿಲ್ಲ. ಸೊ ಎಕ್ಸೈಟೆಡ್. ಸೊ ಹೊರಟ್ವಿ. ಇನ್ನು ಪ್ರಕುಲ್ ಅಂತೂ ನಾನು ಲಾಸ್ಟ್ ಸೀಟಲ್ಲೇ ಕೂತ್ಕೋತೀನಿ, ನಾನು ಬರೋದೇ ಇಲ್ಲ ಅಂತ ಹೇಳ್ತಿದ್ದ. ಸರಿ, ಎಲ್ಲಿ ಬೇಕೋ ಅಲ್ಲಿ ಕೂತ್ಕೋ, ಆಮೇಲೆ ಅವರೆಲ್ಲ ಬಂದಮೇಲೆ ಸೊ ಅವ್ರು ಎಲ್ಲೆಲ್ಲಿ ಇಷ್ಟಪಡ್ತಾರೋ ಹಿಂದೆನೋ ಮುಂದೆನೋ ಅದು ನೋಡಿಕೊಂಡು ನಾವು ಕೂತ್ಕೋಬೇಕು ಅಂತ ಹೇಳಿದೆ. ಸರಿ ಅಂದ್ಬಿಟ್ಟು ಅವ್ನು ಅಲ್ಲಿವರೆಗೂ ಹಿಂದೆಗಡೆನೂ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ದ. ಅವ್ನಿಗೆ ಹಿಂದೆಗಡೆ ಇದ್ದರೆ ಎತ್ತಾಕುತ್ತೆ ಅಂತ, ಬಟ್ ಟಿಲಿ ಗೊತ್ತಲ್ಲ ಅಷ್ಟೊಂದು ಎತ್ತಾಕಲ್ಲ. ಬಸ್ಸಲ್ಲಿದ್ದರೆ ಎತ್ತಾಕುತ್ತೆ, ಹಂಸು ಇದೆಲ್ಲ ಬಂದಾಗ. ಇನ್ನು ಫುಲ್ ನಿದ್ದೆ ಎಲ್ಲ ಎಳಿತಾಯಿತ್ತು. ಎಷ್ಟು ಟ್ರಾಫಿಕ್ ಇತ್ತು ಅಂದರೆ 3 ಗಂಟೆಲೂ ಜನ ನಿದ್ದನೇ ಮಾಡಲ್ವಾ ಅಂತ ಅನಿಸುತ್ತೆ ನಿಜವಾಗ್ಲೂ. ಲಾರಿಗಳಾಗಿರ್ಬೋದು, ಬಸ್ಸು, ಕಾರಲ್ಲಿ ಕೂಡ ಟ್ರಾವೆಲ್ ಮಾಡೋರಿದ್ರು. ಅಷ್ಟೇ ಟ್ರಾಫಿಕ್ ಇದೆ ನೋಡಿ. ಲಾರಿಗಳೇ ಜಾಸ್ತಿ. ರಾತ್ರಿ ಟೈಮೇ ಅಲ್ವಾ ಲಾರಿಗಳು ಓಡಾಡೋದು. ಏನು ಜನ ಮಲಗದೇ ಇಲ್ವಾ ಅಂತ ಅನಿಸುತ್ತೆ. ನಾನು ಫಸ್ಟ್ ಟೈಮ್ ಇಷ್ಟೊತ್ತಲ್ಲಿ ಟ್ರಾವೆಲ್ ಮಾಡ್ತಿರೋದು ಅಂದರೆ ಫಸ್ಟ್ ಸ್ಟಾಪ್ ಹತ್ರ ನಿಲ್ಲಿಸಿದ್ದೀವಿ ಇವಾಗ. ಸೊ ಇಲ್ಲಿ 3 ಜನನೂ ಪಿಕಪ್ ಇದೆ, ಬಸವೇಶ್ವರ ನಗರ.
ಬಾ ನಿನ್ನ ಹೆಸರು ಹೇಳಿ ಬಾಯಿ. ನಿನ್ನ ಹೆಸರೇನು? ಯಾವ ಕ್ಲಾಸು? UKG ಯಾವ ಸ್ಕೂಲು? ಶ್ರೀ ಅರವಿಂದ ವಿದ್ಯಾಮಂದಿರ. ಹೌದಾ? ಹಾಯ್ ಮಾಡು ಹೋಗಲಿ. ಹಾಯ್ ಮಾಡು. ಇನ್ನು ಅವರು ಕೂಡ ಒಂದು ಸಲ ಪೂಜೆ ಮಾಡಿಬಿಟ್ಟು ಹತ್ತಿದ್ರು. 2 ಪಾಯಿಂಟ್ ಇತ್ತು ಪಿಕಪ್ ಪಾಯಿಂಟು. 1 ಪಾಯಿಂಟಲ್ಲಿ ಇವ್ರು ಪೂಜೆ ಮಾಡಿಬಿಟ್ಟು ಈಗ ಇನ್ನೊಂದು ಪಾಯಿಂಟ್ಗೆ ಹೋಗ್ಬಿಟ್ಟು ಹತ್ತಿಸ್ಕೊಂಡು ಬರಬೇಕು. ಸೊ ನಾವು 5:30ಗೆ ಶಾರ್ಪ್ ಬಿಡಬೇಕು ಅಂತ ಪ್ಲ್ಯಾನ್ ಇರುತ್ತೆ ನಮ್ಮದೆಲ್ಲ. ಸೊ ಅಲ್ಲಿ ಏನೂ ಮಾಡೋಕ್ಕಾಗಲ್ಲ, ಹೆಚ್ಚು ಕಮ್ಮಿ ಆಗ್ತಾನೆ ಇರುತ್ತೆ. ಅಲ್ಲಿ ಬಿಡೋಷ್ಟೊತ್ತಿಗೆ 6:20ನೇ ಆಗೋಯ್ತು. ಅದು ಅಲ್ಲದೆ ಸ್ಯಾಟರ್ಡೆ ಅಲ್ವಾ, ಬೆಂಗಳೂರಿಂದ ಹೊರಗಡೆ ಹೋಗೋರು ತುಂಬ ಜನ ಇದ್ದರು. ತುಂಬ ಟ್ರಾಫಿಕ್ ಬೇರೆ ಇತ್ತು. ಅಲ್ಲೇ ಬೆಂಗಳೂರಿಂದ ಹೊರಗಡೆ ಬರೋದಕ್ಕೆ ಟೈಮ್ ಆಗೋಯ್ತು ತುಂಬ. ಅಂದರೆ ಏನಕ್ಕೆ ಅಂದರೆ ಸ್ವಲ್ಪ ಬೇಗ ಬಿಟ್ಟರೆ ಈ ಟ್ರಾಫಿಕ್ ಎಲ್ಲ ಸ್ವಲ್ಪ ಇದನ್ನು ಮಾಡ್ಬೋದು ಅನ್ನೋ ಒಂದೇ ರೀಸನ್ಗೆ ಅಷ್ಟು ಬೇಗ ಬಿಡೋದು ನಾವು. ಅದಕ್ಕೆ ಅಲ್ವ 1:15 ಎದ್ದು 2:15 ಗಾಡಿ ಬಂತು. ನಾವು 2:15 ಬಿಟ್ವಿ, ಒಂದು 4:45 ಅಲ್ಲಿ ಹೋದ್ವಿ. ಬಟ್ ಸಮ್ಟೈಮ್ಸ್ ಮಕ್ಕಳು ಬೇರೆ ಇದ್ರಲ್ಲ, ಹಂಗಾಗಿ ಒಂದು ಸ್ವಲ್ಪ ಲೇಟ್ ಆಗೋಯ್ತು. 6:20 ತುಮಕೂರು ಮೇಲೇ ಮತ್ತೆ ಹೋಗಬೇಕು. ಸೊ ತುಮಕೂರು ಮೇಲೆ ಹೋದ್ರೂ ನಾನು ಹೋದೆ, ಬಿಕಾಸ್ ಅಲ್ಲಿಂದನೇ ನಾನೇ ಹೋಗಿ ಪಿಕ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಅಷ್ಟೇ. ಇಲ್ಲೇ ಹತ್ಬೋದಾಗಿತ್ತು, ಬಟ್ ನನಗೆ ಯಾವಾಗಲೂ ಕೆಲಸ ಅಂತ ಬಂದರೆ ತುಂಬ ಸ್ಟ್ರಿಕ್ಟ್ ಆ್ಯಂಡ್ ಹಾಗೆ ಎಂಜಾಯ್ ಕೂಡ ಮಾಡ್ತೀನಿ ಕೆಲಸದಲ್ಲಿ. ಇನ್ನು ಆಲ್ಮೋಸ್ಟ್ 8 ಜನ ದೊಡ್ಡವರು, 3 ಜನ ಮಕ್ಕಳಿದ್ರು, 11 ಮೆಂಬರ್ಸ್ ಅಂತಲೇ ಅಂದ್ಕೊಳ್ಳಿ. ಹೊರಟ್ವಿ ಇನ್ನು ಇಲ್ಲಿಂದ. ಆ್ಯಂಡ್ ಇಲ್ಲಿ ಗುಬ್ಬಿ ಹತ್ರ ಒಂದು ಹೋಟೆಲ್ ಹತ್ರ ಸ್ಟಾಪ್ ಮಾಡಿದ್ವಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ. ಇವರೆಲ್ಲ ಇನ್ಕ್ಲೂಡ್ ನಮಗೆ ಹೇಳಿದರು, ಬ್ರೇಕ್ಫಾಸ್ಟು ಲಂಚು ಎಲ್ಲನೂ. ಇನ್ನು ಹೋಮ್ ಸ್ಟೇಯಲ್ಲಿ ಬ್ರೇಕ್ಫಾಸ್ಟು ಡಿನ್ನರ್ ಇನ್ಕ್ಲೂಡ್ ಇರುತ್ತೆ. ಇನ್ನು ಹೋಗ್ತಾ ಬ್ರೇಕ್ಫಾಸ್ಟು ಲಂಚು ಡಿನ್ನರ್ ಯಾವ್ದ್ಯಾವುದು ನಾವು ಆಚೆ ಕಡೆ ಸೈಟ್ ಸೀಯಿಂಗಲ್ಲಿ ಇರ್ತೀವಿ ಅದೆಲ್ಲ ಇನ್ಕ್ಲೂಡ್ ಮಾಡಿ ಅಂತ ಹೇಳಿದರು. ಸೊ ಇನ್ನು ಬೆಳಗ್ಗೆಗೆ ನಿಲ್ಲಿಸಿದ್ವಿ. ಎಲ್ರಿಗೂ ಇಡ್ಲಿ ವಡೆ ಹಾಕಿ ಆರ್ಡ್ರ್ ಮಾಡಿದ್ದೆ. ಇನ್ನು ತಿಂಡಿ ತಿಂದ್ಕೊಂಡು ಮತ್ತೆ ಹೊರಟ್ವಿ. ತುಂಬ ಬಿಸಿಲಿತ್ತು, ಎಷ್ಟು ಚಳಿ ಇತ್ತೋ ಬೆಳಗ್ಗೆ ತುಮಕೂರಲ್ಲಿ. ಹೋಗ್ತಾ 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 ತುಂಬಾ ಬಿಸಿಲಿತ್ತು. ಇನ್ನು ಇವ್ರ ಬಗ್ಗೆ ಹೇಳಲೇಬೇಕು, ಯಶವಂತ್ ಅಂತ ಡ್ರೈವರು. ತುಂಬ ಚೆನ್ನಾಗಿ ಗಾಡಿ ಓಡಿಸಿದ್ರು. ಎಲ್ಲೂ ಆರಾಮಾಗಿದ್ವಿ. ಪಾಪ ಅಷ್ಟು ನಿದ್ದೆ ಕೆಟ್ಟರು ಎಷ್ಟು ಆರಾಮಾಗಿ ಕಂಟಿನ್ಯೂಸ್ ಆಗಿ ಓಡಿಸ್ತಾನೆ ಇದ್ದಾರೆ ಪಾಪ ಅವರು. ರಾತ್ರಿ 12 o'clock ಹೋಮ್ ಸ್ಟೇ ಹೋಗೋವರೆಗೂ ಆಲ್ಮೋಸ್ಟ್ 10 ಗಂಟೆವರೆಗೂ ಒಬ್ಬರೇ ಓಡಿಸಿದ್ದಾರೆ. ಸೊ ರಿಯಲಿ ನಿದ್ದೆ ಕೆಡಿಸ್ಕೊಂಡು ಅಷ್ಟೊತ್ತು ಓಡಿಸೋದು ಅಂದರೆ ನಿಜವಾಗ್ಲೂ ಪೇಷನ್ಸ್ ಇರಬೇಕು. ನಿಜವಾಗ್ಲೂ ಎಲ್ಲ ಡ್ರೈವರ್ಸ್ಗೂ ನಾನು ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ನಿಜವಾಗ್ಲೂ. ಇನ್ನು ಸೀನಿಕ್ ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಹೈವೇ ಪೂರ್ತಿ ಸೀನರಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಎಂಜಾಯ್ ಮಾಡಿಕೊಂಡು ಹಾಡೆಲ್ಲ ಹಾಕಿದರು, ಎಂಜಾಯ್ ಮಾಡಿಕೊಂಡು ಹೋಗ್ತಾಯಿದ್ವಿ. ಬಟ್ ಬಿಸಿಲು ಮಾತ್ರ ಹಾಗೆ ಹೊಡಿತಾಯಿತ್ತು, ಸಖತ್ ಬಿಸಿಲಿತ್ತು. ಸೀನಿಕ್ ವ್ಯೂಸ್ ನೋಡೋದಕ್ಕೆ ಏನೋ ಒಂಥರ ತುಂಬ ಚೆಂದ. ಸೊ ಇದೆಲ್ಲ ಆದಮೇಲೆ ನಮ್ಮದು ಏನಿದೆ ಜೋಗ್ ಫಾಲ್ಸ್ಗಿದೆ ನೆಕ್ಸ್ಟು. ಜೋಗ್ ಫಾಲ್ಸ್ ಆದಮೇಲೆ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಸೊ ಇವತ್ತಿಗೆ ಕಂಪ್ಲೀಟ್ ಆಗೋಗುತ್ತೆ. ಏನಂದರೆ ಪಿಕಪ್ ಟೈಮಿಂಗ್ಸು ಫಸ್ಟು ಬೇಗ ಇರಬೇಕು, ಅಂದರೆ ಅವ್ರು ರೆಡಿ ಆಗಬೇಕು, ಕೋಪ್ರೇಟ್ ಮಾಡಿದ್ರೇ ಎಲ್ಲನೂ ಆಗೋದು. ಸೊ ಇನ್ನೇನು ಸಾಗರ ಹತ್ತಿರ ಬಂದ್ವಿ ನಾವು. ಸಾಗರದಲ್ಲಿ ಊಟಕ್ಕೆಲ್ಲಾದರೂ ನಿಲ್ಲಿಸ್ಬಿಟ್ಟು ಆಮೇಲೆ ಜೋಗ್ ಫಾಲ್ಸ್ ನೋಡ್ಕೊಂಡು ಹೋಗೋಣ ಅಂತ ಅಲ್ಲಿಗೇ ಆಲ್ಮೋಸ್ಟ್ 2:15 ಆಗೋಗಿತ್ತು. ಏನಕ್ಕಂದರೆ ಸ್ವಲ್ಪ ರೋಡೆಲ್ಲ ಸಾಗಲ್ಲ, ಘಾಟೆಲ್ಲ ಇರುತ್ತೆ, ಸಿಂಗಲ್ ರೋಡ್ ಇರುತ್ತೆ. ಹಾಗಾಗಿ ಇನ್ನು ಇಲ್ಲಿ ಸಾಗರದಲ್ಲಿ ಒಂದು ಹೋಟ್ಲಲ್ಲಿ ನಿಲ್ಲಿಸ್ಬಿಟ್ಟು ಸೌತ್ ಇಂಡಿಯನ್ ಮೀಲ್ಸ್ ಇರುತ್ತೆ ನಮ್ಮದು. ಸೊ ಸೌತ್ ಇಂಡಿಯನ್ ಮೀಲ್ಸ್ ಊಟ ಮಾಡಿಕೊಂಡು ಹೊರಟ್ವಿ. ಇನ್ನು ಇಲ್ಲೆಲ್ಲ ಹೋದರೆ ಗೋಕರ್ಣ, ಓಮ್ ಬೀಚು, ಮುರುಡೇಶ್ವರ, ಸಿಗಂದೂರು ಫೋಟೋಸ್ ಎಲ್ಲ ಹಾಕಿರ್ತಾರೆ. ಎಲ್ಲೆಲ್ಲಿ ಹತ್ತಿರ ಇರುತ್ತೆ ಎಲ್ಲ ಹೋಟ್ಲಲ್ಲೂ ಆಲ್ಮೋಸ್ಟ್ ಹಾಕೇ ಇರ್ತಾರೆ. ಅಲ್ಲಿಂದ ಅಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಇಲ್ಲಿಂದ ಎಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂದ್ಬಿಟ್ಟು. ಇನ್ನು ಪ್ರಕುಲ್ ಕರ್ಡ್ ರೈಸ್ ತೊಗೊಂಡ, ಕರ್ಡ್ ರೈಸ್ ಸಾಕು ಅಂದ್ಬಿಟ್ಟು ಇನ್ನು ಊಟ ಮಾಡಿಕೊಂಡು ಮತ್ತೆ ಹೊರಟ್ವಿ ಇಲ್ಲಿಂದ. ಸೊ ಸೀದಾ ಈಗ ಜೋಗ್ ಫಾಲ್ಸಲ್ಲಿ ಏನಂದರೆ ಅಲ್ಲಿ ನಾವು ನಾರ್ಮಲಿ ದೂರದಿಂದ ನೋಡ್ತೀವಿ, ಬಟ್ ಇದು ಕೆಲವ್ರಿಗೆ ಗೊತ್ತಿರುತ್ತೋ ಇಲ್ವೋ, ಹತ್ರಕ್ಕೆ ಹೋಗಿ ನಮಗೆ ತೋರಿಸೋದು. ಅದು ಸಪ್ರೇಟ್ ತೂಫಾನ್ ಇದು ಜೀಪಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಪರೇಡ್ ಅಂತ ಇಷ್ಟು ಚಾರ್ಜ್ ಮಾಡಿಬಿಟ್ಟು ಕರ್ಕೊಂಡೋದ್ರು. ತುಂಬ ಹತ್ರಕ್ಕೆ ಹೋಗಿ ವಾಟರ್ ಫಾಲ್ಸ್ನ ನೋಡಿರೋದು, ತೋರಿಸ್ತೀನಿ. ಜೋಗ್ ಫಾಲ್ಸ್ ನೋಡಿರೋದು, ಆಟ ಆಡಲೂಬಹುದು. ಅಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರು, 1 hour ಆಲ್ಮೋಸ್ಟ್. ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಬೇಗ ಬುಕ್ ಮಾಡ್ಕೊಳ್ಳಿ ನಮ್ಮ ಪ್ರವಾಸ ಜೊತೆಗೆ. ಈ ಥರ ಒಳ್ಳೊಳ್ಳೆ ಪ್ಲೇಸಸ್ಸು, ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸಸ್ ನಿಮಗೆ ಸಿಗುತ್ತೆ ನಮ್ಮಿಂದ. ಇನ್ನು ಇಲ್ಲ ಹೊರಟ್ವಿ, ಸಪ್ರೇಟ್ ಹೇಳಿದ್ನಲ್ಲ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ, ಇಲ್ಲಿಗೆ ಹೋದ್ವಿ. ಇನ್ನು ಚೆನ್ನಾಗಿತ್ತು. ತುಂಬ ಹತ್ತಿರದಿಂದ ಜೋಗ್ ಫಾಲ್ಸ್ ನೋಡಿದ್ದಾಯಿತು, ನಾವೆಲ್ಲ ದೂರದಿಂದನೇ ನೋಡಿದ್ದಾಯಿತು. ತುಂಬ ಹತ್ರಕ್ಕೆ ಹೋಗಿ ತೋರಿಸಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡೋದಕ್ಕೂ ಕೂಡ ಬಿಟ್ಟರು. ನಾನು ತೋರಿಸ್ತೀನಿ ಬನ್ನಿ.
ಇನ್ನು ಇಲ್ಲಿಗೆ ಅಲ್ಲೊಂಚೂರು ಒಂದು 1 ಕಿಲೋಮೀಟ್ರ್ ಏನೋ ಇದೆ. ಸೊ ಅಲ್ಲಿಗೆ ಡ್ರಾಪ್ ಮಾಡಿದ್ರು. ಮತ್ತು ಇನ್ನೊಂದು ಕಡೆ ಕರ್ಕೊಂಡು ಹೋಗ್ಬಿಟ್ಟು 4 ವ್ಯೂ ಕಾಣಿಸುತ್ತಲ್ಲ ಜೋಗ್ ಫಾಲ್ಸು ದೂರದಿಂದ, ಸೊ ಅದನ್ನು ಕೂಡ ತೋರಿಸ್ತಾರೆ. ಈಗ ಸದ್ಯಕ್ಕೆ ಹತ್ತಿರದಿಂದ ನೋಡ್ಬೋದು ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಸೊ ಬನ್ನಿ, ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ ಅಲ್ಟಿ ಅಂತಲೇ ಹೇಳ್ಬೋದು. ಹೇ ಬಾಬು ಹುಷಾರು. దగ్గర నుంచి మనం అప్పుడు రాలేదు కదా. పడితే అంతే గోవింద. హుషారు వావ్ చూడు. ಅಲ್ಲಿಂದ ಹೋದ್ರೆ ಮೇಡಮ್ ನಿಮಗೆ ವಾಟರ್ ಸೌಂಡು ಕೇಳಿಸಲ್ಲ. ಹಾಗಾಗಿ ನಿಮ್ಗೆ ಹತ್ರ ಕರ್ಕೊಂಡು ತುಂಬಾ ದೂರ. ನಾವು 2 ಇಯರ್ಸ್ ಇಂದ ಬಂದಿದ್ವು, ಅಲ್ಲಿ ನಿಂತ್ಕೊಂಡು ನೋಡಿದ್ವಿ. ಹತ್ರ ಬಂದ್ರೆ ಇಷ್ಟು ನೀರಿದೆ. ಜೋಗ್ ಫಾಲ್ಸಲ್ಲಿ ನೀರಿಲ್ಲ ಅಂತ ಬೇಜಾರಾಗ್ತಾರೆ. ಹೌದೌದು. ಜೋಗ್ ಫಾಲ್ಸಲ್ಲಿ ಇಷ್ಟು ನೀರು ಇರುತ್ತೆ. ಹತ್ರ ಹೋದ್ರೇನೆ ಗೊತ್ತಾಗುತ್ತೆ ಅದೆಷ್ಟು ನೀರು. ಒಂದು ರಾಣಿ ಫಾಲ್ಸು 965 ಫೀಟ್ ಡೆಪ್ತಿಗೆ ಬೀಳ್ತಾ ಇದೆ. ನೆಕ್ಸ್ಟ್ ಪಾಯಿಂಟಲ್ಲಿ 3 ಫಾಲ್ಸ್ ಕಾಣುತ್ತೆ. ರಾಜಾ ರೂರು ರಾಕೆಟ್, ಅಲ್ಲಿಗೆ ಬರ್ತೀವಿ ನೆಕ್ಸ್ಟು. ಇದು ನೋಡಾದ್ಮೇಲೆ ಅಲ್ಲಿ ನೀರಲ್ಲಿ ಆಟ ಆಡ್ಬೋದು, ಮಕ್ಕಳೆಲ್ಲ ನೀರಲ್ಲಿ ಆಟ ಆಡ್ತಾರೆ. ನೋಡಿ ರೇಟಿಗೆ. All because of you. Dripping lights paint the skies. Only you can make me move. You can make me move. Can make me move. You can make me move. Can make me. So alive, make it last forever. Stop in time, yeah, I'm surrendering. Hold tight, chemicals collide. Hold tight, hold tight, hold tight. Dripping lights paint the skies. All because of you. Dripping lights paint the skies. Only you can make me move. You can make me move. Can make me move. Can make me move. You can make me move. ಸೊ ಫ್ರೆಂಡ್ಸ್, ಅಲ್ಲಿ ಹತ್ರದಿಂದ ಹೋಗಿ ನೋಡಿದ್ದಾಯಿತು. ಅಲ್ಲಿ ನಾವು ನೋಡಿರಲಿಲ್ಲ, ಅದು ಹೊಸ ಎಕ್ಸ್ಪೀರಿಯೆನ್ಸ್. ಇಲ್ಲಿ ಮೊನ್ನೆ ನಾವು 2 ಇಯರ್ಸ್ ಬ್ಯಾಕ್ ಬಂದಿದ್ವಿ ಫ್ಯಾಮ್ಲಿ ಜೊತೆ. ಇಲ್ಲಿ 4 ವಾಟರ್ಫಾಲು ಕಾಣುತ್ತಲ್ಲ ಆ ಥರ. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ಅಲ್ಲಿ ಮಾತ್ರ ಮಸ್ತಿತ್ತು. ಇವರಂತೂ ಒಂದು ಅರ್ಧ ಗಂಟೆ, ಒಂದು 3/4 ಗಂಟೆ ಚೆನ್ನಾಗಿ ಆಟ ಆಡ್ದ. ತುಂಬ ಚೆನ್ನಾಗಿದೆ ಅಲ್ಲಿ. ಅದು ಒಬ್ಬರಿಗೆ 200 ಕೇಳಿದ್ರು, ಬಟ್ ನಾವು ಸ್ವಲ್ಪ ಜಾಸ್ತಿ ಇದ್ವಲ್ಲ, 150 ಹಂಗೆ ಮಾಡಿಕೊಂಡ್ರು. ಸೊ ಅಷ್ಟೇ ಕರ್ಕೊಂಡೋದ್ರು. ಚೆನ್ನಾಗಿತ್ತು. ಬಂದರೆ ಒಂದು ಸಲ ಬನ್ನಿ ಆ್ಯಂಡ್ ನಮ್ಮ ಜೊತೆ ಟ್ರಾವೆಲ್ ಮಾಡಿ. ಸಾಕಾದಾಗ ತೋರಿಸ್ತೀವಿ ಪ್ಲೇಸಸ್ ಎಲ್ಲ. ಇನ್ನು ವ್ಯೂ ಮಾತ್ರ ಅಲ್ಲಿ ಆಟ ಆಡೋದಾಗಿರ್ಬೋದು, ಹತ್ರದಿಂದ ನೋಡೋ ವ್ಯೂ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ಸಖತ್ತಿತ್ತು. ಅದನ್ನು ನೋ ವರ್ಡ್ಸ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಹತ್ರಕ್ಕೆ ಹೋಗಿ ನೋಡ್ತೀವಲ್ಲ, ಜೋಗ್ ಫಾಲ್ಸಲ್ಲಿ ತುಂಬ ಕಡಿಮೆ ನೀರಿದೆ ಅಂತ ಅನಿಸುತ್ತೆ ದೂರದಿಂದ ಇದ್ದಾಗ, ಬಟ್ ಅಲ್ಲಿ ಹತ್ರ ಹೋದಾಗ ಆ ಸೌಂಡ್ ಆಗಿರ್ಬೋದು, ನೀರಾಗಿರ್ಬೋದು, ನೋಡಿದಾಗ ಕ್ವಾಂಟಿಟಿ ತುಂಬ ಜಾಸ್ತಿ ಇತ್ತು ನೋಡಿದಾಗ. ಆ್ಯಂಡ್ ಸೌಂಡ್ ಕೂಡ ಹಾಗೆ ಇತ್ತು. ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದ್ವಿ. ಸೊ ಹ್ಯಾಂಗಿಂಗ್ ಬ್ರಿಡ್ಜ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಶರಾವತಿ ಬ್ಯಾಕ್ ವಾಟರ್ ಮೇಲೆ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇರುತ್ತೆ. ಸೊ ಅದು ನೋಡೋಕ್ಕೆ ಅಂತ ಬಂದ್ವಿ. ಬಟ್
ಕತ್ಲ ಆಗೇ ಹೋಯ್ತು ಅಲ್ಲಿ ವಾಟರ್ ಫಾಲ್ಸ್ ಹತ್ರ ಆಟ ಆಡಿಕೊಂಡು ಇದು ಮಾಡೋಷ್ಟೊತ್ತಿಗೆ ಇದು ಹಂಗೂ ನೋಡ್ಕೊಂಡು ಬಂದ್ವಿ. ಅದೊಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಕತ್ಲಲ್ಲಿ ಆ ಗಾಡಿಗಳೆಲ್ಲ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೇ ಹೋಗ್ತಾ ಇರುತ್ತೆ, ಟೂ ವೀಲರು. ಅದು ಹಿಂಗೆ ಶೇಕ್ ಆಗ್ತಾ ಇರುತ್ತೆ. ಅದೊಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ನೈಟ್ ಟೈಮ್ ಒಳ್ಳೆ ಹಾರರ್ ಮೂವಿ ಥರನೇ ಇತ್ತು ನೋಡೋಕ್ಕೆ. ಇನ್ನು ಅಲ್ಲೇ ಅದ್ರ ಮುಂದೆನೇ ಫುಲ್ ಜಾರಿಂದು ಸೋಡಾ ಎಲ್ಲ ಕೊಡ್ತಾರಲ್ಲ, ಇದು ಗ್ಯಾಸ್ಟ್ರಿಕ್ಗೆ, ವಾಮಿಟ್ಟು ಈ ಥರದ್ದೆಲ್ಲ ಏನೂ ಆಗಲ್ಲ. ಹಂಗಾಗಿ ಅದನ್ನು ಫುಲ್ ಜಾರ್ದು ಒಂದು ಸೋಡಾ ಕುಡ್ಕೊಂಡು ಈ ಕೊಕೋಮ್ ಅಂತ ಹಾಕ್ತಾರೆ, ಅದನ್ನು ಕುಡ್ಕೊಂಡು ಹೋದ್ವಿ. गिरेगा नहीं आपको, डालो फास्ट पियो, गिरेगा फिर भी थोड़ा बहुत। कोकम डालो, थोड़ा कोकम डालो, अदेना एक कोकम, ये हेल्थ के लिए कोकम बोल दो। एक बॉडी पूरा तोड़ करता है, ये बहुत अच्छा है। कोकम जो होता है ना वो हेल्थ के लिए होता है। ಅದು ये आधार ಕುಡಿಬೇಕು. वो गिराई दिया वो ಮುಗಿತ್ ನಮ್ದೆಲ್ಲ ನೆಲದಾಗೆ ಇದಾವೆ. ಆರಾಮ್ ಯಾರು ಕುಡಿತಾರೆ? ₹100 ಚಾನ್ಸೇ ಇಲ್ಲ, ಚಾನ್ಸೇ. ಅವರು ಕುಡಿಯಲ್ಲ ಅನ್ಸುತ್ತೆ ಆ ಥರ. ಅಮ್ಮ ಇನ್ನೂ ಮುಗ್ದಿಲ್ಲ. ಸ್ವಲ್ಪ ಚೆಲ್ಲಿದ್ದೋದ್ರೆ ಇರೊಬ್ರೆ ಇಷ್ಟರಲ್ಲಿ. ಅವರೇ ಕಲ್ಸ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ. और किसी को चाहिए? ಬಾಂದಾ और चाहिए? ಇನ್ನು ಕತ್ಲಲ್ಲೇ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ನಮ್ಮ ಜೊತೆಗೆ ಅಂಕಲ್ ಬಂದಿದ್ರು. ಅವ್ರಿಗೆ ಆಲ್ಮೋಸ್ಟ್ 65+ ಆಗಿದೆ. ಎಷ್ಟು ಆ್ಯಕ್ಟಿವ್ ಆಗಿದ್ರು ಅಂದರೆ ಒಂದು ಡ್ಯಾನ್ಸ್ ಮಾಡೋದಾಗಿರ್ಬೋದು, ಮಾತಾಡೋದು, ಮಿಂಗಲ್ ಆಗಿರ್ಬೋದು, ಪ್ಲೇಸಸ್ನ ಎಂಜಾಯ್ ಮಾಡೋದಾಗಿರ್ಬೋದು, ಎಷ್ಟು ಆ್ಯಕ್ಟಿವಾಗಿ ಓಡಾಡ್ತಾಯಿದ್ರು. ಟಾರ್ಚ್ ಹಾಕ್ಕೊಂಡು ಅವರೇ ಮುಂದೆಗಡೆನೇ ಹೋಗ್ತಾಯಿದ್ರು. ನನಗೆ ಒಳ್ಳೆ ಹಾರರ್ ಮೂವಿ ಥರ ಭಯ ಆಗ್ತಾಯಿತ್ತು. ಅದ್ರ ಮೇಲೆ ಗಾಡಿಗಳು ಬೇರೆ ಓಡಾಡುತ್ತಾ ಇನ್ನೂ ಭಯ. ಅದು ಶೇಕ್ ಆಗುತ್ತೆ. ಕೆಳಗಡೆ ಪೂರ್ತಿ ಶರಾವತಿ ನೀರಿದೆ. ಕತ್ಲಲ್ಲಿ ಅನ್ಸೋದೇ ಇಲ್ಲ ನೀರು ಮೇಲೆ ಇದ್ದೀವ ಅಂತ. ಒಂಥರ ಚೆನ್ನಾಗಿತ್ತು ಕತ್ಲಲ್ಲಿ ಹೋದಾಗ ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ. ಸೊ ನನಗೆ ಅಂಕಲ್ ಮಾತ್ರ ಸೂಪರಾಗಿ ಇಷ್ಟ ಆದರು. ಏನಕ್ಕಂದರೆ ಸೂಪರ್ ಆ್ಯಕ್ಟಿವ್ ಆಗಿದ್ರು. ಎಲ್ಲರೂ ಆ್ಯಕ್ಟಿವ್ ಆಗಿದ್ರು, ಬಟ್ ಎಲ್ಲರಿಗಿಂತ ಹೆಚ್ಚಾಗಿ ಅಂಕಲ್ ಆ್ಯಕ್ಟಿವ್ ಆಗಿದ್ರು ಆ ಏಜಲ್ಲಿ. ನಿಜವಾಗ್ಲೂ ಒಂದೊಂದು ಟ್ರಿಪ್ನ, ಒಂದು ಪ್ಲೇಸ್ನ ನಾವು ಕಣ್ಣಿಂದ ಅಲ್ದಲೆ ಮನಸ್ಸಿಂದ ನೋಡಿದ್ರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಅದು ಫೀಲ್ ಆಗೋದಕ್ಕೂ ಒಂದು ಇದಿರಬೇಕು ಅಂತ ಹೇಳ್ತಾರೆ. ಎಲ್ಲರೂ ಆ್ಯಕ್ಟಿವ್ ಆಗೇ ಇದ್ದರು, ಬಟ್ ಅಂಕಲ್ ಮಾತ್ರ ಹೈಪರ್ ಆ್ಯಕ್ಟಿವ್ ಅಂತಲೇ ಹೇಳ್ಬೋದು. ಎಲ್ಲನೂ ಎಂಜಾಯ್ ಮಾಡಿಕೊಂಡು ಪ್ರತಿಯೊಂದು. ಇನ್ನು ಟಿಟಿಲಿ ಹೋಗ್ತಾ ಲೇಸರ್ ಲೈಟು ಮತ್ತು ಸ್ಮೋಕು ಇದೆಲ್ಲ ಹಾಕ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಏನೋ ನಾವು ಡಿಸ್ಕೋಟೆಕ್ಕು ಪಬ್ಬಲ್ಲಿದ್ದೀವಿ ಅನ್ನೋ ಥರನೇ ಫೀಲ್ ಇತ್ತು. ತುಂಬ ಚೆನ್ನಾಗಿದೆ. ಟಿ ಒಳಗಡೆ POP ಎಲ್ಲ ಮಾಡಿಸ್ಬಿಟ್ಟು ಸ್ಪೀಕರ್ಸ್ ಮಾತ್ರ ಮಸ್ತಿದೆ. ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಇಂಟೀರಿಯರ್ ಎಲ್ಲ ಟಿ. ನಂಗೆ ಇಷ್ಟ ಆಯಿತು. ಇನ್ನು ಈ ಸ್ಮೋಕ್ ಬಂದಾಗೆಲ್ಲ ಮಕ್ಕಳೆಲ್ಲ ಆಟ ಆಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಬುಕ್ ಮಾಡ್ಕೊಳ್ಳಿ. ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಬೇಕು ನಮ್ಮ ಜೊತೆಗೆ ಅಂದರೆ, ಸೊ ನಮ್ಮ ಪ್ರವಾಸ ಬುಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ನಂಬರ್ಸ್ ಕೊಟ್ಟಿರ್ತೀನಿ. ಸೊ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಎಲ್ಲಿಗಾದರೂ ಸರಿ ನಾವು ಡೆಸ್ಟಿನೇಷನ್ನ ಅರೇಂಜ್ ಮಾಡಿ ಕೊಡ್ತೀವಿ. ಗ್ರೂಪ್ ಟೂರ್ ಕೂಡ ಮಾಡಿ ಕೊಡ್ತೀವಿ. 15+ ಮೇಲಿದ್ರೆ ನಾವು ಕೂಡ ಬರ್ತೀವಿ. ಸೊ ಇದು ರಿಕ್ವೈರ್ಮೆಂಟ್ ಇತ್ತು. ಸೊ ಹಾಗಾಗಿ ನಾವು ಕೂಡ ಹೋದ್ವಿ, ಅಷ್ಟೇನೇನಿಲ್ಲ. ಆ್ಯಂಡ್ ಟಿ ಮಾತ್ರ ಮಸ್ತಿತ್ತು. ಇನ್ನು ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಹೋಮ್ ಸ್ಟೇ ಹತ್ರನೇ ಹೊರಟ್ವಿ. ಹೋಮ್ ಸ್ಟೇಗೆ ಡೈರೆಕ್ಟು ಹೋಮ್ ಸ್ಟೇಗೆ ಹೋಗಿ ಫುಲ್ ಸ್ಟ್ರೈನಾಗಿ ಹೋಗ್ಬಿಟ್ಟಿತ್ತು. ನಾವಂತೂ ಒಂದು ಗಂಟೆಗೆ ಎದ್ದು ಹೊರಟಿರೋರು. ಮಧ್ಯದಲ್ಲಿ ಒಂದು ಸ್ವಲ್ಪ ಮಲ್ಕೊಂಡಿದ್ದಾಯ್ತು ಅಷ್ಟೇ. ಜಾಸ್ತಿ ನಿದ್ದೆನೂ ಬರಲ್ಲ ನನಗೆ ಜರ್ನಿ ಟೈಮಲ್ಲಿ. ಇನ್ನು ಎಲ್ಲ ಎಂಜಾಯ್ ಮಾಡಿಕೊಂಡು ಸೊ ಹೋಮ್ ಸ್ಟೇ ಹತ್ರ ಬಂದ್ವಿ. ಹೋಮ್ ಸ್ಟೇ ಮಾತ್ರ ಟಾಪ್ ನಾಚ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಆ್ಯಂಬಿಯನ್ಸು. ತೋರಿಸ್ತೀನಿ ಬನ್ನಿ, ಸೂಪರಾಗಿದೆ. ನಾನು ಜಸ್ಟು
ಬೀಚ್ ಹತ್ರ ಮಾಡಿರೋವಂಥದ್ದು ಇದು ಹೋಮ್ ಸ್ಟೇ. ಸಖತ್ತಿದೆ ಇದು ಆ್ಯಂಬಿಯನ್ಸು, ಆ ಲೈಟ್ನಿಂಗ್ಸ್ ಇರ್ಬೋದು, ಆ ಫೌಂಟೇನ್ದ ನೀರೆಲ್ಲ ಬರ್ತಿದೆಯಲ್ಲ ಸಖತ್ತಿತ್ತು. ಅಲ್ಲೆಲ್ಲ ಮರಳು ಹಾಕ್ಬಿಟ್ಟು ಅದ್ರ ಮೇಲೆಲ್ಲ ಟೇಬಲು ಚೇರೆಲ್ಲ ಇಟ್ಟಿದ್ದಾರೆ. ಅಲ್ಲೇ ತಿಂಡಿ ಊಟ ಮಾತಾಡೋದಕ್ಕಾಗಿರ್ಬೋದು ಪ್ರತಿಯೊಂದಕ್ಕೂ ಎಲ್ಲನೂ ಹಾಕಿದ್ದಾರೆ. ನೋಡಿ ಏನಿದೆ ಅಲ್ಲ, ಮಸ್ತ್ ಆ್ಯಂಬಿಯನ್ಸ್ ಇದು, ಸಕ್ಕತ್ತಾಗಿದೆ ನೋಡೋದಕ್ಕೆ ಮಾತ್ರ. ಆ್ಯಂಡ್ ಇದೆಲ್ಲ ಫೈರ್ ಕ್ಯಾಂಪ್ಗೆ ಹಾಕಿದ್ದಾರೆ. ಸೊ ಇದೇ ಹೋಮ್ ಸ್ಟೇ, ತುಂಬ ಚೆನ್ನಾಗಿದೆ. ರೂಮ್ಸು ಅಷ್ಟೇ ವೆಲ್ ಕ್ಲೀನ್ಡ್ ಆ್ಯಂಡ್ ಹೈಜೀನ್, ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಇನ್ನು ಪ್ರಕುಲ್ ಬಂದ ತಕ್ಷಣ ಅಲ್ಲೊಂದು ಬಾಲ್ ಇದೆ ಅಂದ್ಬಿಟ್ಟು ಬಾಲಲ್ಲಿ ಆಡ್ಕೊಂಡಿದ್ದ. ಫ್ರೆಶ್ ಅಪ್ ಆದಮೇಲೆ ಹಬ್ಬ ಅಂತ ಅನಿಸ್ಬಿಡ್ತು ನಿಜವಾಗ್ಲೂ. ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿದ್ಮೇಲೆ ನೈಟ್ ವೇರ್ ಹಾಕೊಂಡ್ಮೇಲೆ ಹಬ್ಬ ಅಂತ ಅನಿಸ್ತು. ಜರ್ನಿ ಮಾಡಿ ಆಲ್ಮೋಸ್ಟ್ 24 hours 22 hours ಜರ್ನಿಲೇ ಇದ್ವಿ ನಾವು. ಮಧ್ಯರಾತ್ರಿಯಿಂದ ಇನ್ನು ಊಟ ಕೊಟ್ಟರು. ಊಟನೂ ಅಷ್ಟೇ ಹೇಳಂಗೆ ಇಲ್ಲ, ಸಕ್ಕತ್ತಾಗಿತ್ತು. ಟೇಸ್ಟ್ ಮಾತ್ರ ಸಖತ್ತಿತ್ತು. ಚಪಾತಿ, ರೈಸು, ಪಲ್ಯ, ಅದಕ್ಕೆ ಸಾಂಬಾರು ಎಲ್ಲನೂ ಕೊಟ್ಟಿದ್ರು. ನಾವು ಕೂಡ ಊಟ ಮಾಡಿಬಿಟ್ಟು ಅಲ್ಲೇ ನಿಯರ್ ಬೈ ಬೀಚ್ ಇತ್ತಲ್ಲ, ಸೊ ವಾಕ್ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಎಲ್ಲರೂ ಹೋದ್ವಿ. ಬೀಚ್ನ ನೈಟ್ ಟೈಮ್ ನೋಡೋದೇ ಒಂಥರ, ಡೇ ಟೈಮ್ ನೋಡೋದೇ ಒಂಥರ. ಡೇ ಟೈಮ್ ಎಷ್ಟೇ ನೋಡಿದ್ರೂ ಭಯ ಆಗಲ್ಲ, ಆದರೆ ನೈಟ್ ಟೈಮ್ ತುಂಬ ಭಯ ಆಗುತ್ತೆ. ಅದೇ ಬೀಚ್ ಇದ್ರೂ ತುಂಬಾ ಭಯ ಆಗುತ್ತೆ. ಆ ಅಲೆಗಳು ಬರೋದು, ಆ ಕತ್ಲಿಗೂ ಅಪ್ಪ. ಇದು ಬಂದ್ಬಿಟ್ಟು ಅರೇಬಿಯನ್ ಸಿ ಇದೆಲ್ಲ. ಸೊ ವೆಸ್ಟ್ ಸೈಡ್, ನಾವು ವೆಸ್ಟ್ ಫುಲ್ಲು ಬಾರ್ಡ್ರಲ್ಲಿದ್ದೀವಿ. ಅದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೇ ಒಂಥರ ಥ್ರಿಲ್ಲಿಂಗ್ ಆಗಿಬಿಡುತ್ತೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ನೆಕ್ಸ್ಟ್ ಡೇ ವ್ಲಾಗ್ನಲ್ಲಿ ಸಿಗ್ತೀನಿ. ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಡೇ ವ್ಲಾಗ್ನ ನೋಡಿ, ಮಿಸ್ ಮಾಡ್ಕೊಳ್ಬೇಡಿ. ಇದ್ರ ಜೊತೆಗೆ ಶಾರ್ಟ್ಸ್ ಕೂಡ ಹಾಕ್ತಾಯಿರ್ತೀನಿ. ಶಾರ್ಟ್ಸ್ ನೋಡಿ. ನಮ್ಮ ಪ್ರವಾಸ ನಯನ ನಂದು ಪರ್ಸ್ನಲ್ ಪೇಜ್ ID ಏನಿದೆ, ಎರಡಕ್ಕೂ ಫಾಲೋ ಮಾಡಿ. ಓಕೆನಾ? ಬಂತು ಬಂತು ಬಂತು. ಹಾಂ, ಅಲ್ಲಿ ಹೋಗ್ಬೋದು.